ಶುಭೋದಯ ಸ್ನೇಹಿತರೆ, ಚೆನ್ನಾಗಿದ್ದೀರಾ? ಆರೋಗ್ಯ ಹೇಗಿದೆ? ಮನೇಲೆಲ್ಲರೂ ಸೌಖ್ಯನಾ? ನಿಮ್ಮ ಕಡೆ ಮಳೆ ಬೆಳೆ ಎಲ್ಲ ಹೇಗಾಗ್ತಾ ಇದೆ? ನೀವು ಖುಷಿಯಾಗಿದ್ದೀರಾ? ನಿನ್ನೆ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿದ್ರಾ? ಬೆಳಗ್ಗೆ ತಿಂಡಿ ತಿಂದ್ರಾ? ಅರೇರೇ, ಏನಿದು ಇಷ್ಟೊಂದು ವಿಚಾರಿಸ್ಕೊಳ್ತಾ ಇದ್ದೀರಾ ಅನ್ನೋ ಪ್ರಶ್ನೆ ಬಂದೇ ಇರುತ್ತೆ ನಿಮಗೆ. ಇಟ್ಸ್ ಅ ಸಿಂಪಲ್ ಕೇರ್. ನೀವು ಅಲ್ಲಿದ್ದೀರಾ, ನಾನು ಇಲ್ಲಿದ್ದೀನಿ. ನಿಮ್ಮ ಯೋಗಕ್ಷೇಮ ವಿಚಾರಿಸ್ತಾ ಇದ್ದೀನಿ ಅಷ್ಟೆ. ಯಾರಾದರೂ ನಮ್ಮ ಬಗ್ಗೆ ವಿಚಾರಿಸಿದಾಗ, ಕಾಳಜಿ ತೋರಿಸಿದಾಗ ಸಂತೋಷ ಆಗೋದು ಸಹಜ. ಇಟ್ಸ್ ಅನ್ ಇನೇಟ್ ಇಮೋಷನ್ ಆಫ್ ಹ್ಯೂಮನ್ ಬ್ರೈನ್. ಹಾಗಾಗಿ ನಾವು ಮನೆಗೆ ಬಂದಾಗ ನೀರು ಬೇಕಾ, ಸುಸ್ತಾಗಿದೆಯಾ ಅಂತ ವಿಚಾರಿಸ್ತೀವಿ. ಮನೆಗೆ ಬಂದವರನ್ನು ತಿಂಡಿ ಕಾಫಿ ಕೊಟ್ಟು ಸತ್ಕರಿಸ್ತೀವಿ. ದೇ ಆರ್ ಆಲ್ ದ ಸಟಲ್ ಸೈನ್ಸ್ ಆಫ್ ಕೇರ್. ಇನ್ನು ನಿಕಟವಾದ ಸಂಬಂಧಗಳಲ್ಲಿ ಹಾಗೂ ಆತ್ಮೀಯರಲ್ಲಿ ಇನ್ನೂ ಹೆಚ್ಚು ಕಾಳಜಿ, ಪ್ರೀತಿ, ವಿಶ್ವಾಸವಿರುತ್ತೆ. ವಿ ವಾಂಟ್ ಟು ಬಿ ದೇರ್ ಫಾರ್ ದೆಮ್. ನಾವು ಚಿಕ್ಕವರಾಗಿದ್ದಾಗ ಜ್ವರ ಬಂದು ಮಲಗಿದಾಗ ಅಪ್ಪನ ಕಾಳಜಿ, ಅಮ್ಮನ ಪ್ರೀತಿ, ಔಷಧಿಯ ಜೊತೆ ನಮ್ಮನ್ನು ಗುಣಪಡಿಸಿರುತ್ತೆ. ಬೆಳೆದಂತೆ ಸ್ನೇಹಿತರ ಆಧಾರ, ಸಮರ್ಥನೆ, ನಂತರ ಮದುವೆಯಾದ ಸಂಗಾತಿಯ ಪ್ರೇಮ, ಒತ್ತಾಸೆ, ಬೆಂಬಲ ಇವೆಲ್ಲ ಕಾಳಜಿಯ ನಾನಾ ಮುಖಗಳು. ಯಾವ ಸಂಬಂಧಗಳಲ್ಲಿ ಈ ಕೇರ್ ಇರಲ್ವೋ ಇಟ್ ಡಸಂಟ್ ಲಾಸ್ಟ್ ಲಾಂಗ್. ಯೋಚನೆ ಮಾಡಿ ನೋಡಿ. ಕೇರ್ ಅನ್ನೋದು ಕೇವಲ 4 ಅಕ್ಷರದ ಪದ. ಆದರೆ ಇದಿಲ್ಲ ಅಂದರೆ ಹಲವು ಆಧಾರ ಸ್ತಂಭಗಳು ಸಂಬಂಧಗಳಲ್ಲಿ ನಿಲ್ಲೋಲ್ಲ. ಕೇರ್ ಇದೆಯಾ ಇಲ್ವಾ ನಮಗೆ ಖಂಡಿತ ಗೊತ್ತಿರುತ್ತೆ. ಫ್ಯೂ ಥಿಂಗ್ಸ್ ಆರ್ ಇನ್ಎಕ್ಸ್ಪ್ಲಿಕಬಲ್. ಇಷ್ಟಕ್ಕೂ ಕೇರ್ ಅಂದರೆ ಏನು? ನಿಮ್ಮ ಪ್ರಕಾರ ಮಾನವ ಮೆದುಳಿನಲ್ಲಿ ಇದರ ಜನನವೆಂದಾಯಿತು ಯೋಚನೆ ಮಾಡಿದ್ದೀರಾ? ವಾಟ್ ಆರ್ ದ ಎವಿಡೆನ್ಸಸ್ ಆಫ್ ಅವರ್ ಸಿವಿಲೈಸೇಷನ್ ಅಂದರೆ ಜಗತ್ತಿನಾದ್ಯಂತ ಸಾಕಷ್ಟು ಜನ ಹೇಳೋದೆ ಮೆದುಳು ಆವಿಷ್ಕಾರ ಮಾಡಿದ ಚಕ್ರ, ಬೆಂಕಿ, ಬೇಟೆಯಾಡಿದ ಉಪಕರಣಗಳು, ಆಲೋಚಿಸಿದ ಕೃಷಿ ವಿಧಾನಗಳು, ಮನೆಯ ಕಲ್ಪನೆ, ಹೀಗೆ ಇತ್ಯಾದಿ. ದೀಸ್ ಆರ್ ಆಲ್ ದ ಹ್ಯೂಮನ್ ಬ್ರೈನ್ ಇನ್ವೆನ್ಷನ್ಸ್ ಲೈಕ್ ದ ವೀಲ್, ಫೈರ್, ಹೀಗೆ ಹೇಳ್ಕೊಂಡು ಹೋಗ್ತೀವಿ. ಆದರೆ ಮಾನವ ಮೆದುಳು ನಾಗರಿಕತೆಗೆ ಅಥವಾ ಆತನಿಗೆ ಬೇಕಾದ ಸಾಮಗ್ರಿಗಳನ್ನು ಕಂಡುಹಿಡಿತು, ಅದು ನಿಜ. ವಿ ಬಿಕೇಮ್ ಮೋರ್ ಅಡ್ಯಾಪ್ಟಬಲ್. ಇವೆಲ್ಲ ಆವಿಷ್ಕಾರಗಳು ಅಂತ ಅನ್ನಿಸ್ಕೊಂಡ್ರೆ ವಾಟ್ ವಾಸ್ ದ ಸೈನ್ ಆಫ್ ದ ರಿಯಲ್ ಸಿವಿಲೈಸೇಷನ್ ಆ್ಯಂಡ್ ವೆನ್ ಡಿಡ್ ಆರ್ ಬ್ರೈನ್ ಬಿಕಮ್ ಸಿವಿಲೈಸ್ಡ್? ಹಾಗಿದ್ದಲ್ಲಿ ಈ ಆವಿಷ್ಕಾರಗಳೆಲ್ಲ ಬರುವ ಮುನ್ನವೇ ಮಾನವ ಮೆದುಳಿಗೆ ನಾಗರಿಕತೆಯ ಪಾಠ ಆಗಿದ್ದಿರಬೇಕು ಅಲ್ವಾ? ಖಂಡಿತ ಹೌದು. ನಾಗರಿಕತೆ ಎಂಬುದು ಚಕ್ರದಿಂದ, ಬೆಂಕಿಯಿಂದ ಪ್ರಾರಂಭವಾಗಲಿಲ್ಲ. ಪ್ರಾಚೀನ ಅಸ್ಥಿಪಂಜರ ಪುರಾವೆಯಾಗಿ ಲಭಿಸಿ ಗುಣಮುಖವಾಗಿರುವ ದೇಹದ ಅತಿ ಉದ್ದವಾದ ತೊಡೆಯ ಎಲುಬು ಸಿಕ್ಕಿದ್ದು ಈ ಆವಿಷ್ಕಾರಗಳಲ್ಲಿ ಒಂದು ಬಲವಾದ ಆಧಾರವಾಯಿತು. ನಾಗರಿಕತೆಯ ಒಂದು ಆಧಾರ ಸ್ತಂಭವಾಯಿತು. ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಮುಂಚೆ ಡ್ಯೂರಿಂಗ್ ದ ಓಲ್ಡ್ ಸ್ಟೋನ್ ಏಜ್ ಮನುಷ್ಯ ಕಾಡುಗಳಲ್ಲಿ ವಾಸವಾಗಿದ್ದು ಬೇಟೆಯಾಡಿ ತನ್ನ ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದ. ಇಂತಹ ಘೋರಾರಣ್ಯದಲ್ಲಿ ಬೇಟೆಯಾಡ್ತಾ ಇದ್ದಾಗ ಬಹುಶಃ ಬಿದ್ದು ಮೂಳೆ ಮುರಿದಿರುತ್ತೆ. ಅಂತಹ ಮಾರಕ ಗಾಯವಾಗಿದ್ದಾಗ ವ್ಯಕ್ತಿ ಬೇಟೆಯಾಡೋದಾಗಲಿ, ತಪ್ಪಿಸಿಕೊಳ್ಳೋದಾಗಲಿ, ತಮ್ಮನ್ನು ತಾವು ನೋಡಿಕೊಳ್ಳುವುದಾಗಲಿ ಸಾಧ್ಯವಿರಲಿಲ್ಲ. ಆದ್ದರಿಂದ ಆ ದೊಡ್ಡ ಮುರಿದ ಎಲುಬು ಗುಣಮುಖವಾಗಿದೆ ಎಂದರೆ ಬೇರೆಯವರು ಆತನ ಶುಶ್ರೂಷೆ ಮಾಡಿರಬೇಕು. ಆಹಾರ, ನೀರು, ರಕ್ಷಣೆ ನೀಡಿ ಆತ ಚೇತರಿಸಿಕೊಳ್ಳುವವರೆಗೂ ಸಂಭಾಲಿಸಿದ್ದಾರೆ ಎಂಬುದು ಬಲವಾದ ನಾಗರಿಕತೆಯ ಪುರಾವೆ. ಆಲ್ ಇಟ್ ಅಗೇನ್ ಕೇಮ್ ಬ್ಯಾಕ್ ವಾಸ್ ದೇ ಕೇರ್ಡ್. ಆದ್ದರಿಂದ ಕಾಳಜಿ ಎಂಬುದು ನಾಗರಿಕತೆಯಷ್ಟೇ ಪ್ರಾಚೀನವಾದದ್ದು. ಸಿವಿಲೈಸೇಷನ್ ಸ್ಟಾರ್ಟೆಡ್ ವಿತ್ ಕೇರ್, ಕೇರಿಂಗ್, ಬೀಯಿಂಗ್ ಕೇರ್ಡ್ ಆ್ಯಂಡ್ ಕೇರ್ ಗಿವಿಂಗ್. ಇನ್ನೂ ಸರಳವಾಗಿ ಹೇಳೋದಾಯಿತು ಅಂದರೆ ಇಫ್ ಯು ಡೋಂಟ್ ಕೇರ್ ಯು ಆರ್ ನಾಟ್ ಯೆಟ್ ಸಿವಿಲೈಸ್ಡ್ ಅಂತ ಹೇಳಬಹುದು. ಪುರಾವೆ ಏನೋ ಸರಿ, ಆದರೆ ಕೇರ್ ಅಂದರೆ ಏನು? ಈ ಪ್ರಶ್ನೆ ಸಾಕಷ್ಟು ಜನರಿಗೆ ಕಾಡೋದುಂಟು. ನಾನು ಈ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳುವಾಗ ಪ್ರಾರಂಭಿಕ ಪ್ರಶ್ನೆ ಕೂಡ ಇದೇ ಆಗಿತ್ತು. ಕೇರ್ ಅಂದರೆ ಏನು? ಮಾನವ ಮೆದುಳು ಯಾಕೆ ಕಾಳಜಿಯನ್ನು ಬಯಸತ್ತೆ? ಕೇರ್ ಅಂತ ಎಷ್ಟೋ ಮಂದಿ ಅಪಾರ್ಥ ಮಾಡಿಕೊಂಡಿರುವ ಭಾವನೆಗಳು ಯಾವುದಾದ್ರೂ ಇದೆಯಾ? ಕಾಳಜಿಯೊಂದು ಭಾವನೆ ಅಷ್ಟೇನಾ? ಕಾಳಜಿಗೆ ಅಥವಾ ಕೇರ್ಗೆ ಬೇರೆ ಬೇರೆ ಲೆವೆಲ್ಸ್ ಏನಾದರೂ ಇದೆಯಾ? ವೆರೈಟಿಗಳಿವೆಯಾ? ಜನರೇಷನ್ಸ್ ಅಂದರೆ ಪೀಳಿಗೆ ಮುಂದುವರೆದಂತೆ ಕೇರ್ ಕಾನ್ಸೆಪ್ಟ್ ಬದಲಾಗ್ತಾ ಹೋಗ್ತಿದೆಯಾ? ಇವೆಲ್ಲ ಪ್ರಶ್ನೆ ಬಂದದ್ದು ನಿಜ.
ಎಳೆಯಾಗಿ ಯೋಚಿಸ್ತಾ ಹೋದೆ. ನನಗೆ ಅನ್ನಿಸಿದ, ಗಮನಿಸಿದ, ಅನುಭವಿಸಿದ ಸತ್ಯಗಳನ್ನು ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೀನಿ. ಕೇರ್ ಅಂದ್ರೇನು ಅಂತ ಕೇಳ ಹೊರಟ ನನ್ನ ಮನಸ್ಸು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ವೈ ಡು ವಿ ನೀಡ್ ಟು ಕೇರ್ ಅಂತ ಕೇಳ್ತು. ತಕ್ಷಣ ಮನದಾಳದಿಂದ ಬಂದ ಉತ್ತರ, ದಟ್ಸ್ ದ ಸೋಲ್ ಆಫ್ ಇಟ್ ಲೇಡಿ ಅಂತ ನನಗೆ ನಾನೇ ಉತ್ತರಿಸ್ಕೊಂಡೆ. ಬೀದಿಲಿ ಹೋಗ್ತಾ ಇರ್ತೀವಿ, ಯಾರೋ ಬಿದ್ದುಬಿಡ್ತಾರೆ. ತಕ್ಷಣ ಹೋಗಿ ಎತ್ತಿ ಪಕ್ಕಕ್ಕೆ ಕೂಡಿಸಿ, ನೀರು ಕೂಡಿಸಿ, ಏನಾಯಿತು ಅಂತ ಕೇಳಿ, ಆಸ್ಪತ್ರೆಗೆ ಬೇಕಿದ್ರೆ ಆಟೋ ಮಾಡಿ ಕಳಿಸಿ, ಅವರ ಸಂಬಂಧಿಕರಿಗೆ ಫೋನ್ ಮಾಡಿ ಎಲ್ಲ ಮಾಡ್ತೀವಿ. ಬೋತ್ ಆರ್ ಸ್ಟ್ರೇಂಜರ್ಸ್. ಅಪರಿಚಿತರಿಗೆ ಹೀಗೆ ಕಾಳಜಿ ವಹಿಸ್ತೀವಿ ಅಂದರೆ ಇಟ್ಸ್ ಅನ್ ಇನ್ಬಾರ್ನ್ ಟ್ರೇಟ್ ಆಫ್ ಹ್ಯೂಮನ್ ಮೈಂಡ್ ಟು ಕೇರ್ ಅಲ್ವಾ? ಆರೈಕೆ ಈ ಜಗತ್ತನ್ನು ಮನುಷ್ಯತ್ವದಿಂದ ಜೀವಂತವಾಗಿಡುವಂಥ ಶಕ್ತಿ. ಆರೈಕೆ ಇಲ್ಲದ ಜಗತ್ತು ಕೇವಲ ಬರಿದಾದ ಮನಸ್ಸು, ಖಾಲಿ ಜಾಗ, ಟೊಳ್ಳು ಸಂಬಂಧಗಳಾಗಿ ಉಳಿಯತ್ವೆ. ವಿತೌಟ್ ಕೇರ್ ಸಕ್ಸಸ್ ಬಿಕಮ್ಸ್ ಅ ಶೋ ಆಫ್. ವಿತೌಟ್ ಕೇರ್ ರಿಲೇಷನ್ಶಿಪ್ಸ್ becomes just a drama. Without care, knowledge becomes an ego, and without care, even a service becomes a self-promotion for fame. ನಾವು ಪ್ರೀತಿ, ಗೌರವ, ವಿಶ್ವಾಸ, ಮಮತೆ, ನಂಬಿಕೆ, ಸಹಾನುಭೂತಿ ಇವೆಲ್ಲದರ ಬಗ್ಗೆ ಮಾತಾಡ್ತೀವಿ. ಇವೆಲ್ಲವುಗಳ ಬೇರು ಒಂದೇ, ಆರೈಕೆ ಮತ್ತು ಕಾಳಜಿ. ದಟ್ ಈಸ್ ಕೇರ್, ಅ ಬ್ಯೂಟಿಫುಲ್ ವರ್ಡ್ ಆಫ್ 4 letters. ಮನೋವೈಜ್ಞಾನಿಕ ವಿಶ್ಲೇಷಣೆ ಅಂತಾದರೆ ನಮ್ಮ ಮನಸ್ಸು ಪ್ರಕೃತಿದತ್ತವಾಗಿ ಕನೆಕ್ಷನ್ಸ್ಗೆ ಹಾತೊರೆಯುತ್ತೆ. ನಮ್ಮ ಸಂಬಂಧಗಳು, ಅದರಲ್ಲಿ ಸಿಗುವಂತಹ ಸಪೋರ್ಟಿವ್ ಕೇರ್ ಹಲವಾರು ನರ ಮಾರ್ಗಗಳನ್ನು ಸಕ್ರಿಯಗೊಳಿಸಿ ಒತ್ತಡದ ಹಾರ್ಮೋನ್ಸ್ ಅಂತ ಏನು ಹೇಳ್ತೀವಿ, ಸ್ಟ್ರೆಸ್ ಹಾರ್ಮೋನ್ಸ್ ಲೈಕ್ ಕಾರ್ಟಿಸಾಲ್ ಆ್ಯಂಡ್ ಎಪಿನೆಫ್ರೈನ್ನ ಕಡಿಮೆ ಮಾಡಿ ಈ ಮೆಂಟಲ್ ರೆಸಿಲಿಯನ್ಸ್ನ ಹೆಚ್ಚು ಮಾಡುತ್ತೆ. ಲ್ಯಾಕ್ ಆಫ್ ಕೇರ್ ಆಫನ್ ಮ್ಯಾನಿಫೆಸ್ಟ್ಸ್ ಆಸ್ ಲೋನ್ಲಿನೆಸ್, ಆಂಗ್ಸೈಟಿ ಆರ್ ಬರ್ನ್ಔಟ್. Lot of relationships break and die due to absence of care. In short, care is not a luxury. It is a psychological necessity. ಇಷ್ಟೆಲ್ಲ ತಿಳಿದ ನಂತರ ಕೇರ್ ಅಂದರೆ ಏನು ಹಾಗಾದರೆ? ಕಾಳಜಿ ಅಂದರೆ ಕೇವಲ ಯಾರಿಗಾದರೂ ಒಳ್ಳೆಯದನ್ನು ಮಾಡೋದಕ್ಕೆ ಸೀಮಿತವಾಗಲ್ಲ. ಇಟ್ಸ್ ನಾಟ್ ಡೀಪ. ಕೇರ್ ಅನ್ನೋದು ನಮ್ಮ ಇರುವಿಕೆಯಿಂದ ಪ್ರಾರಂಭ ಆಗುತ್ತೆ. ಇಟ್ ಸ್ಟಾರ್ಟ್ಸ್ ವಿತ್ ಆರ್ ಪ್ರೆಸೆನ್ಸ್. ನಮ್ಮ ಉಪಸ್ಥಿತಿ, ಪ್ರೀತಿ, ವಿಶ್ವಾಸ, ಬೆಂಬಲ, ನಾನಿದ್ದೀನಿ ಎನ್ನುವ ಮೌನ ಭರವಸೆ ಎಲ್ಲವೂ ಒಂದು ಕನೆಕ್ಷನ್ಸ್ನ ರೂಪುಗೊಳಿಸುತ್ತೆ. ಬಹುಶಃ ನಾವು ಬಹಳ ದಣದಿದ್ದಾಗ ನಮಗಾಗಿ ಮಾಡುವ ಬಿಸಿ ಕಾಫಿ ಇದ್ದ ಹಾಗೆ. ಆ ಹೊತ್ತಿಗೆ ಮನಸ್ಸಿಗೆ ಆಹ್ಲಾದವೂ ನೀಡುತ್ತೆ, ದೈಹಿಕವಾಗಿ ನೆಮ್ಮದಿಯೂ ಕೊಡುತ್ತೆ. ಯಾಕೋ ಸಪ್ಪಗಿದ್ದೀಯಲ್ಲ, ಏನಾಯಿತು ಅಂತ ಕೇಳೋದು ಕಾಳಜಿ. ಐ ವಾಂಟ್ ಟು ಟಾಕ್ ಟು ಯು ಅಂದಾಗ ಎಲ್ಲ ಬಿಟ್ಟು ಕೇಳಿಸಿಕೊಳ್ಳೋದು ಕಾಳಜಿ. ಯಾಕೋ ಫೋನ್ನಲ್ಲಿ ನಿನ್ನ ಮನಸ್ಸು ಸರಿ ಇಲ್ಲ ಅನ್ನಿಸ್ತು, ಅದಕ್ಕೆ ನೋಡಿ ಹೋಗುವ ಅಂತ ಬಂದೆ ಅಂತ ಹೇಳೋದು ಕಾಳಜಿ. ಅಷ್ಟೊಂದು ಸ್ಟ್ರೆಸ್ ತಗೋಬೇಡ, ಯು ಮ್ಯಾಟರ್ ಟು ಮೀ ಅಂತ ಹೇಳೋದು ಕಾಳಜಿ. ಸಿಂಪ್ಲಿ ಪುಟ್, ಇಟ್ಸ್ ಅಟೆನ್ಷನ್, ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಲವ್ ಆಲ್ ಇನ್ ಆ್ಯಕ್ಷನ್. ಇನ್ನು ಕೇರ್ ಎನ್ನುವ ವ್ಯಾಖ್ಯಾನ ಹೆಣ್ಣಿನ ಹಾಗೂ ಗಂಡಿನ ಡಿಕ್ಷನರಿನಲ್ಲಿ ಬೇರೆ ಬೇರೆ ಥರನದ್ದು. ಕೇರ್ ಹ್ಯಾಸ್ ದ ಡೆಪ್ತ್ ವಿತ್ ಬೋತ್ ಮೆನ್ ಆ್ಯಂಡ್ ವಿಮೆನ್, ಬಟ್ ದೇ ಆರ್ ಡಿಫ್ರೆಂಟ್ ಇನ್ ಎಕ್ಸ್ಪ್ರೆಷನ್. ಹೆಣ್ಮಕ್ಳು ಕೇರ್ನ ಪೋಷಣೆಯ ರೂಪದಲ್ಲಿ ವ್ಯಕ್ತಪಡಿಸ್ತಾರೆ. ಅವರ ಇರುವಿಕೆ, ಕೇಳುವಂಥದ್ದು, ಸಣ್ಣ ವಿಷಯಗಳನ್ನು ನೆನ್ಪಿಡುವಂಥದ್ದು, ಭಾವನೆಗಳಿಗೆ ಮೊದಲ ಆದ್ಯತೆ. ಅದೇ ಗಂಡಸರಿಗೆ ಅದೊಂದು ಕ್ರಿಯೆ. ಏನು ನಿನ್ನ ಪ್ರಾಬ್ಲಮ್, ಸಾಲ್ವ್ ಮಾಡಲಾ, ಏನಾದರೂ ಕೆಲಸ ಮಾಡೋದಿದೆಯಾ, ಇದು ಅವರು ತೋರಿಸುವ ಕೇರ್. ಹೆಣ್ಣು ನನ್ನ ಜೊತೆ ಮಾತಾಡು ಎನ್ನುವುದು ಅವಳ ಭಾಷೆ ಆದರೆ, ಏನು ಪ್ರಾಬ್ಲಮ್ ಹೇಳು, ಸಾಲ್ವ್ ಮಾಡ್ತೀನಿ ಅನ್ನೋದು ಅವನ ಭಾಷೆ. ತಪ್ಪು ತಿಳಿಯೋದೇ ಇಲ್ಲಿ. ಆದರೆ ಕೇರ್ ಇದೆಯಾ ಇಲ್ವಾ ಅಂತ ಖಂಡಿತ ಗೊತ್ತಾಗತ್ತೆ. ಈ ವ್ಯತ್ಯಾಸದಲ್ಲಿ ಸಾವಿರಾರು ವರ್ಷಗಳಿಂದ ಸಾಮಾಜಿಕ ಪಾಠಗಳು ಕೂಡ ಇದರಲ್ಲಿ ಪಾತ್ರ ವಹಿಸಿವೆ. ತಲೆಮಾರುಗಳಿಂದ ಹೆಣ್ಣಿಗೆ ಭಾವನೆ ತೋರಿಸಲು ಅವಕಾಶ ನೀಡಲಾಯಿತು, ಆದರೆ ಗಂಡಸಿಗೆ ಅದನ್ನು ಮರೆಮಾಚಲು ಕಲಿಸಲಾಯಿತು. ಹೆಣ್ಣಿಗೆ ಆರೈಕೆ ನಿನ್ನ ಕರ್ತವ್ಯ ಅಂತ ಹೇಳ್ಕೊಡ್ತು, ಅದೇ ಗಂಡಸಿಗೆ ಆರೈಕೆ ದುರ್ಬಲತೆ ಅಂತ ನಂಬಿಸಲಾಯಿತು. ಈ ತಪ್ಪು ತಿಳುವಳಿಕೆ ಎಷ್ಟು ಬೇಗ ಬದಲಾದರೆ ಅಷ್ಟೇ ಆರೋಗ್ಯಕರ ಸಂಬಂಧ ಹಾಗೂ ಸಮಾಜ ನಿರ್ಮಾಣವಾಗುತ್ತೆ ಎಂಬುದು ನನ್ನ ನಂಬಿಕೆ. ಆದರೆ ಒಂದಂತೂ ನಿಜ, ಹೆಣ್ಣಾಗಲಿ ಗಂಡಾಗಲಿ, ವಿ ಆಲ್ ಜಸ್ಟ್ ವಾಂಟ್ ಟು ಮ್ಯಾಟರ್ ಟು ಸಮ್ವನ್. ವಿ ವಾಂಟ್ ಟು ಕೇರ್ ಆ್ಯಂಡ್ ವಿ ವಾಂಟ್ ಟು ಬಿ ಕೇರ್ಡ್. ಇವೆಲ್ಲದರ ಮಧ್ಯದಲ್ಲಿ ಕೇರ್ ಬಗ್ಗೆ ತಪ್ಪು ತಿಳುವಳಿಕೆಯೂ ಇದೆ. ಕೆಲವು ನೆಗೆಟಿವ್ ಇಮೋಷನ್ಸ್ನ ಕೇರ್ ಅಂತಾರೆ, ತಪ್ಪು ನಡವಳಿಕೆಯನ್ನು ಕಾಳಜಿ ಅಂತಾರೆ. ಆರೈಕೆ ಅಲ್ಲದ್ದೇನು ಅನ್ನೋದಾದರೆ
ಸಿಕ್ಕಾಪಟ್ಟೆ ಕಂಟ್ರೋಲ್ ಮಾಡೋದು, ಇಮೋಷ್ನಲ್ ಆಗಿ ಮ್ಯಾನಿಪ್ಯುಲೇಟ್ ಮಾಡೋದು, ನಿನಗೇನೂ ಗೊತ್ತಾಗಲ್ಲ ಅಂತ ಅವರ ಪರವಾಗಿ ನಿರ್ಧಾರ ತಗೊಳ್ಳೋದು, ನಾನು ಹೇಳೋದೆಲ್ಲ ನಿನ್ನ ಒಳ್ಳೆಯದಕ್ಕೆ ಅಂತ ಅವರ ಪ್ರತಿ ಹೆಜ್ಜೆಯನ್ನು ನಿಗ್ರಹಿಸೋದು, ಇವೆಲ್ಲ ಕೇರ್ ಅಲ್ಲ. ಕಾಳಜಿ ಎನ್ನುವುದಕ್ಕೆ ಇವು ವಿರುದ್ಧ ಪದಗಳು ಹಾಗೂ ತಪ್ಪು ನಡವಳಿಕೆಗಳು. ಈ ನಡುವೆ ಕೇರ್ ಎನ್ನುವ ಪದ ಜನರೇಷನ್ಸ್ ಟು ಜನರೇಷನ್ ಬದಲಾಗ್ತಾ ಹೋಗ್ತಾ ಇದೆ. ನನ್ನ ಅಜ್ಜ ಅಜ್ಜಿ ಅಪ್ಪ ಅಮ್ಮನ ತಲೆಮಾರು ಇನ್ನು ತಕ್ಕಮಟ್ಟಿಗೆ ಜೆನೆಕ್ಸ್ ಹಾಗೂ ಜೆನ್ವೈ ಅನ್ನಿಸಿಕೊಂಡ ನಮ್ಮ ಪೀಳಿಗೆಯು ಆರೈಕೆ ಒಂದು ಕರ್ತವ್ಯ, ಸಂಬಂಧದ ಪೋಷಣೆ ಅಂತ ಕಾಣುತ್ತೆ. ಆದರೆ ಈಗ ಸೆಲ್ಫ್ ಕೇರ್ ಈಸ್ ಇನ್ ಬೂಮ್. ಇದೊಂದು ಹೊಸ ಆಯಾಮ, ತಪ್ಪೇನಿಲ್ಲ. ಸೆಲ್ಫ್ ಕೇರ್, ಫ್ಯಾಮಿಲಿ ಕೇರ್, ಕಮ್ಯುನಿಟಿ ಕೇರ್, ಪ್ರೊಫೆಷ್ನಲ್ ಕೇರ್, ಎನ್ವೈರನ್ಮೆಂಟಲ್ ಕೇರ್, ಗ್ಲೋಬಲ್ ಕೇರ್ ಇವೆಲ್ಲ ಬಂದಿದೆ, ಸಂತೋಷ. ಕೇರ್ಗಳ ಆಯಾಮಗಳು ಹೆಚ್ಚಾದಂತೆ ಅದರ ತಿಳುವಳಿಕೆ ಹಾಗೂ ಅಭ್ಯಾಸಗಳೂ ಆಗಬೇಕು. ವಾಟ್ ಈಸ್ ದ ಯೂಸ್ ಆಫ್ ಹ್ಯಾವಿಂಗ್ ವೆರೈಟೀಸ್ ಇನ್ ಲೆವೆಲ್ಸ್ ಆಫ್ ಕೇರ್ ಆ್ಯಂಡ್ ನೋ ಪ್ರಾಕ್ಟಿಸ್ ಆರ್ ಡೆಮಾನ್ಸ್ಟ್ರೇಷನ್ಸ್? ಯೋಚಿಸ್ ನೋಡಿ. ಈ ನಡುವೆ ನೂರಾರು ಸಂದರ್ಭಗಳಲ್ಲಿ ನಾನು ನಿರಂತರವಾಗಿ ಕಾಣುವಂಥದ್ದು ಅಂದರೆ ಎಲ್ಲೋ ಕೇರ್ ಈಸ್ ಲೂಸಿಂಗ್ ಇಟ್ಸ್ ಎಸೆನ್ಸ್ ಅಂತ ಅನಿಸತ್ತೆ. ಸುಮ್ಮನೆ ರೀಲ್ಸ್ನ ಸ್ಕ್ರೋಲ್ ಮಾಡ್ತೀವಿ, ಏನು ಕಲಿತೆ ಗೊತ್ತಿಲ್ಲ. ಮನೆಯಲ್ಲಿ ಎಲ್ರಿಗೂ ಒಂದೊಂದು ಫೋನ್, ಮಾತು ಕಡಿಮೆ, ಚರ್ಚೆಗಳಿಗೆ ಸ್ಥಳವೇ ಇಲ್ಲ. ಪಕ್ಕದ ಮನೆಯಲ್ಲಿ ಯಾರಿದ್ದಾರೆ ಎನ್ನುವ ಮಾಹಿತಿಯೂ ಇಲ್ಲ, ಪರಿಚಯದ ನಗುವಿಲ್ಲ, ಸ್ನೇಹಿತರೊಟ್ಟಿಗೆ ಸಮಯ ಕಳೆಯಲ್ಲ, ನಮ್ಮನ್ನು ಕೇರ್ ಮಾಡುವವರಿಗೆ ಮತ್ತೆ ನಾವು ಅದೇ ಕೇರ್ ಕೊಡ್ತೀವ ಅನ್ನೋ ಅವೇರ್ನೆಸ್ ಕೂಡ ಇಲ್ಲ. ಟುಡೇ ಕೇರ್ ಇಸ್ ಮೆಷರ್ಡ್ ಇನ್ ROI, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ನಾನು ಸಮಯ ಕೊಟ್ಟರೆ ನನಗೇನು ಸಿಗತ್ತೆ, ಇವರಿಗೆ ಸಹಾಯ ಮಾಡಿದರೆ ನನಗೇನು ಸಹಾಯ ಸಿಗತ್ತೆ. We have turned a human emotion into a transaction. When relationships become materialistic and transactional, connection has no place there. ಕಾಳಜಿಯನ್ನು ಕಾಳಜಿಯಿಂದ ಆರೈಕೆ ಮಾಡಿ ಪ್ರಜ್ಞಾಪೂರ್ವಕವಾಗಿ ಅಭ್ಯಾಸ ಮಾಡಿದ್ರೆ ಮಾತ್ರ ಅದು ಜಾಗೃತ ಆರೈಕೆ ಅಥವಾ ಸಚೇತನ ಕಾಳಜಿ ಅಂತ ಅನ್ನಿಸ್ಕೊಳ್ಳುತ್ತೆ. ಎ ಕಾನ್ಷಿಯಸ್ ಕೇರ್ ಮೇಕ್ಸ್ ಆಲ್ ಆಫ್ ಅಸ್ ಎ ಬೆಟರ್ ಇಂಡಿವಿಜುವಲ್. ನಿಮಗೆ ಇದನ್ನು ಕೇಳಿ ನಗು ಬರಬಹುದು. ನನ್ನ ಅಭಿಪ್ರಾಯದ ಪ್ರಕಾರ ಕೇರ್ ವಾಸ್ ನೆವರ್ ಮೆಂಟ್ ಟು ಬಿ ಅ ವರ್ಡ್. ಇಟ್ಸ್ ಆ್ಯಕ್ಚುಲಿ ಸಪೋಸ್ ಟು ಬಿ ಆರ್ ಪಲ್ಸ್. ಕಾಳಜಿ ಕೇವಲ ಕೆಲಸವಲ್ಲ, ಕ್ರಿಯೆ ಅಲ್ಲ, ಭಾವನೆಯಲ್ಲ, ಅದಕ್ಕಿಂತ ಒಂದು ಹೆಜ್ಜೆ ಮುಂದು. ಕಾಳಜಿಯಿಂದ ನಾನೇನಾದೆ ಎಂಬುದು. ಸಿಂಪ್ಲಿ ಪುಟ್, ಕೇರ್ ಈಸ್ ನಾಟ್ ಜಸ್ಟ್ ವಾಟ್ ವಿ ಡೂ, ಇಟ್ಸ್ ಹೂ ವಿ ಬಿಕಮ್. ಕಾಳಜಿ ಒಂದು ಅರಿವು, ನನಗೆ ಹಾಗೂ ಮತ್ತೊಬ್ಬರಿಗೆ ಏನು ಬೇಕು ಎಂದು ಪ್ರಾಮಾಣಿಕವಾಗಿ ಗಮನಿಸುವ ಒಂದು ಸಾಮರ್ಥ್ಯ. ಆ ಸಾಮರ್ಥ್ಯ ನಮ್ಮೆಲ್ಲರಲ್ಲೂ ಹೆಚ್ಚಾಗಲಿ ಅಂತ ಆಶಿಸ್ತಾ ದೀಪಾವಳಿಯ ಶುಭಾಶಯಗಳೊಂದಿಗೆ ಈ ಪ್ರಾರ್ಥನೆ ನಮ್ಮೆಲ್ಲರ ಪರವಾಗಿ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ ಸ್ನೇಹಿತರೆ. ನಮಸ್ಕಾರಗಳು.